ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ತುಂಬ ಸಿಂಪಲ್ ಆದರೆ ಸೂಪರ್ ಟೇಸ್ಟಿ ತೊಂಡೆಕಾಯಿ ಪಲ್ಯ ಮಾಡೋಣ. ಬಟ್ ಇದು ರೆಗ್ಯುಲರ್ ಪಲ್ಯ ಅಲ್ಲ, ಸ್ಪೆಷಲ್ ರೋಸ್ಟೆಡ್ ಮಸಾಲಾ ಪೌಡರ್ ಯೂಸ್ ಮಾಡಿ ಮಾಡುವ ರೆಸಿಪಿ. ಒನ್ಸ್ ಈ ಪೌಡರ್ ಟ್ರೈ ಮಾಡಿದರೆ ನಾರ್ಮಲ್ ಪಲ್ಯ ಮತ್ತೆ ಇಷ್ಟನೇ ಆಗಲ್ಲ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹಾಗೂ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದರೆ ನಿಮ್ಮ ಪಲ್ಯ ತುಂಬ ಟೇಸ್ಟಿ ಆಗೋದು ಗ್ಯಾರಂಟಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ತೊಂಡೆಕಾಯಿ ಪಲ್ಯಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 2 ಸ್ಪೂನಷ್ಟು ಕಡಲೆಕಾಯಿ ಬೀಜ, 2 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಬಿಳಿ ಎಳ್ಳು, ಜೀರಿಗೆ, ಸಾಸಿವೆ, ಸ್ವಲ್ಪ ಒಣ ಕೊಬ್ಬರಿ, 5ರಿಂದ 6 ಎಸಳು ಬೆಳ್ಳುಳ್ಳಿ, ಕರಿಬೇವು, 5 ಬ್ಯಾಡಗಿ ಮೆಣಸಿಕಾಯಿ, 2 ಖಾರ ಮೆಣಸಿಕಾಯಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಕರಿಬೇವು, 1 ಮೆಣಸಿಕಾಯಿನ ನಾನು ಮುರಿದಾಕೊಂಡಿದ್ದೀನಿ ಹಾಗೂ 1/4 kg ತೊಂಡೆಕಾಯಿನ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ಕಡಾಯಿನ ಹೀಟ್ ಮಾಡೋಣ. ಫ್ಲೇಮ್ ಯಾವಾಗಲೂ ಮೀಡಿಯಮ್ ಟು ಲೋ ಇದ್ದರೆ ಸಾಕು. ಒಂದೊಂದು ಇಂಗ್ರೀಡಿಯೆಂಟ್ಸ್ನು ನಾವು ಕ್ಲೀನಾಗಿ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ಮೊದಲಿಗೆ ನಾವು ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಸಾಸಿವೆ, ಜೀರಿಗೆ, ಒಣಕೊಬ್ಬರಿ, ಮೆಣಸಿಕಾಯಿ, ಕರಿಬೇವು, ಕೊನೆಯದಾಗಿ ಬೆಳ್ಳುಳ್ಳಿ ಹಾಗೂ ಬಿಳಿ ಎಳ್ಳನ್ನು ಸಹ ಕಂಪ್ಲೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿನ ಲೈಟಾಗಿ ರೋಸ್ಟ್ ಮಾಡಿದರೆ ರಾ ಸ್ಮೆಲ್ ಹೋಗುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕರಿ ಲೀವ್ಸ್ನ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಮಾಯ್ಶ್ಚರ್ ಇದ್ದರೆ ಪೌಡರ್ದು ಲೈಫ್ ಕಮ್ಮಿ ಆಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಹುರ್ಕೊಂಡ್ಮೇಲೆ ಸ್ವಲ್ಪ ಕೂಲ್ ಆಗೋಕ್ಕೆ ಅಂತ ಬಿಡೋಣ. ಹಾಟ್ ಇರುವಾಗಲೇ ಮಿಕ್ಸಿಗೆ ಹಾಕಬೇಡಿ. ಹೀಟ್ ಇದ್ದರೆ ಸ್ಟೀಮ್ ಕ್ರಿಯೇಟ್ ಆಗಿ ಪೌಡರ್ ಸ್ಟಿಕ್ಕಿ ಆಗುತ್ತೆ. ಕಂಪ್ಲೀಟ್ ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೋಣ. ಯಾವುದೇ ವಾಟರ್ ಆ್ಯಡ್ ಮಾಡೋದು ಬೇಡ, ಫೈನ್ ಪೌಡರ್ ಮಾಡಿಕೊಡಿ. ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿದ್ರೆ 1 ಮಂತ್ವರೆಗೂ ಕೂಡ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಈಗ ನಾವು ಒಂದು ಕಡಾಯಿಗೆ 2 ಸ್ಪೂನಷ್ಟು ಆಯಿಲ್ನ ಹಾಕೊಳ್ಳೋಣ. ಆಯಿಲ್ ಚೆನ್ನಾಗಿ ಹೀಟ್ ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿಲಿ. ನಂತರ ನಾವು ಇದಕ್ಕೆ ಮೆಣಸಿಕಾಯಿ, ಕರಿಬೇವು ಹಾಗೂ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ನಾವು ಲೈಟ್ ಪಿಂಕ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಆನಿಯನ್ ಓವರ್ ಬ್ರೌನ್ ಮಾಡೋದು ಬೇಡ, ಯಾಕಂದರೆ ಲೈಟ್ ಫ್ರೈ ಆದರೆ ಸ್ವೀಟ್ನೆಸ್ ಮೈಂಟೈನ್ ಆಗುತ್ತೆ. ಈಗ ನಾವು ಇದಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಂಥ ತೊಂಡೆಕಾಯಿನ ಹಾಕ್ಕೊಳ್ಳೋಣ. ತೊಂಡೆಕಾಯಿನ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಆವಾಗ ಅದು ಬೇಗನೆ ಕುಕ್ ಆಗುತ್ತೆ. ಈಗ ಎಲ್ಲನೂ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಪುಡಿನೂ ಸಹ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ನಾವು ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಯಾವುದೇ ತರಕಾರಿ ಯೂಸ್ ಮಾಡಬೇಕಾದ್ರೆ ಈ ರೀತಿ ಉಪ್ಪನ್ನ ಮುಂಚೆನೇ ಹಾಕ್ಕೊಳ್ಳೋದ್ರಿಂದ ವೆಜಿಟೇಬಲ್ಸ್ ಬೇಗನೆ ಕುಕ್ ಆಗುತ್ತೆ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ 6 to 8 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ. ತೊಂಡೆಕಾಯಿ ಆಲ್ಮೋಸ್ಟ್ ಕುಕ್ ಆಗಿದೆ. ಈಗ ನಾವು ಮಾಡ್ಕೊಂಡಿದ್ದಂಥ ಸೀಕ್ರೆಟ್ ಪೌಡರ್ನ ಆ್ಯಡ್ ಮಾಡೋಣ. 2 ಸ್ಪೂನಷ್ಟು ನಾವು ಫ್ರೆಶ್ ಆಗಿ ಮಾಡ್ಕೊಂಡಿರೋಂಥ ಮಸಾಲ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಲೋ ಫ್ಲೇಮಲ್ಲಿ 2ರಿಂದ 3 ನಿಮಿಷ ಇದನ್ನು ಕುಕ್ ಮಾಡಿ. ತುಂಬ ಪೌಡರ್ ಹಾಕೋದು ಬೇಡ, 2 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕಿದ್ರೆ ಅದು ತೊಂಡೆಕಾಯ್ದು ಟೇಸ್ಟ್ನ ಕವರ್ ಮಾಡಿಬಿಡುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ತೊಂಡೆಕಾಯಲ್ಲಿರುವ ಬಿಟರ್ನೆಸ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. 1/2 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಸಾಕು. ಈಗ ನಾವು ಇದಕ್ಕೆ ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಳ್ಳೋಣ. ವಾವ್, ನೀವೇ ನೋಡ್ತಾ ಇರ್ಬೋದು ತೊಂಡೆಕಾಯಿ ಪಲ್ಯದ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದ್ರದ್ದು ಡ್ರೈ ಟೆಕ್ಸ್ಚರ್ ಇರ್ಬೋದು, ಪರ್ಫೆಕ್ಟ್ ಕೋಟಿಂಗ್, ಮಸಾಲ ಅರೋಮಾ, ಕಡಲೆಕಾಯಿ ಬೀಜ, ಕೋಕೋನಟ್ ಮತ್ತು ಎಳ್ಳಿನ ಕಾಂಬಿನೇಷನಿಂದ ತುಂಬ ರಿಚ್ ಫ್ಲೇವರ್ ಬಂದಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.